ನೆಕ್ಸ್ಟ್ ಯೂನಿಟ್ ನೆಕ್ಸ್ಟ್ ಚಾಪ್ಟರ್. ಸೊ ಏನು ಹೆಡಿಂಗ್ ಇದೆ, ಅಕೌಂಟ್ಸ್ ಆಫ್ ಅ ಬ್ಯಾಂಕಿಂಗ್ ಕಂಪನೀಸ್ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಮೀನಿಂಗ್ ಆಫ್ ಅ ಬ್ಯಾಂಕಿಂಗ್ ಕಂಪನೀಸ್ ಹಿಯರ್ ವಾಟ್ ಈಸ್ ಗಿವನ್. ಫಸ್ಟ್ ಆಫ್ ಆಲ್ ಯು ರೀಡ್ ಇಟ್ ಗೈಸ್, ದಿಸ್ ಒನ್ ಪ್ಯಾರಾಗ್ರಾಫ್. ದ ಬ್ಯಾಂಕ್ಸ್ ಆರ್ ಗವರ್ನ್ಡ್ ಬೈ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಈ ಬ್ಯಾಂಕಿಂಗ್ ಕಂಪನಿ ಆ್ಯಕ್ಟ್ ಪಾಸ್ ಆಗಿದ್ದು ಆ್ಯಕ್ಚುಲಿ 1949ನಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಬಂದಿದ್ದು. ಆ್ಯಂಡ್ ದ ಆ್ಯಕ್ಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ದೋಸ್ ಬ್ಯಾಂಕ್ಸ್ ವಿಚ್ ವೇರ್ ಇನ್ಕಾರ್ಪೊರೇಟೆಡ್ ಬಿಫೋರ್ ಪಾಸಿಂಗ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ಸ್. ಸೊ ಅಂಡರ್ ದ ಸೆಕ್ಷನ್, ಯಾವ ಸೆಕ್ಷನ್, ಸೆಕ್ಷನ್ 5 ಈ ಆ್ಯಕ್ಟ್ಗಳು ಪ್ರಕಾರ ಬ್ಯಾಂಕಿಂಗ್ ಈಸ್ ಅಕ್ಸೆಪ್ಟಿಂಗ್ ಫಾರ್ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟಿಂಗ್. ಈ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಎದಕ್ಕೆ ಎಕ್ಸೆಪ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ಸ್ಗಳ ಡೆಪಾಸಿಟ್ನ ಕಲೆಕ್ಟ್ ಮಾಡ್ತಾಯಿದೆ ಬಿಕಾಸ್ ಪ್ರೊವೈಡಿಂಗ್ ಟು ದ ಲೋನ್ಸ್ಗಳನ್ನು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಅಂತೇಳಿ. ಸೊ ಲೆಂಡಿಂಗ್ ಮೀನ್ಸ್ ಲೋನ್ಸ್ನ ಪ್ರೊವೈಡ್ ಮಾಡ್ತದೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತದೆ ಯಾರನ್ನ, ಆಫ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ಪಬ್ಲಿಕ್ಸ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಬೇಸ್. ಓಕೆ, ರೀಪೇಬಲ್ ಆನ್ ಡಿಮ್ಯಾಂಡ್ ಅದರ್ವೈಸ್ ಆ್ಯಂಡ್ ವಿಡ್ರಾಲ್ ಬೈ ಚೆಕ್ಸ್, ಡ್ರಾಫ್ಟ್ಸ್, ಆರ್ಡರ್ ಆಫ್ ಅದರ್ವೈಸ್. ಅಂದರೆ ಅವರು ಕೂಡ ಯಾವುದ್ರ ಬೇಸಿಸ್ ಮೇಲೆ ತೊಗೊಳ್ತಾರೆ, ಬೇಕಾದಾಗ ವಿಡ್ರಾಲ್ ಆಫ್ ಚೆಕ್ಸ್ ಅಥವಾ ಡ್ರಾಫ್ಟ್ ಆರ್ಡರ್ ಬೇಸಿಸ್ ಮೇಲೆ ಅದನ್ನು ಅಕ್ವೈರ್ ಮೀನ್ಸ್ ಪರ್ಚೇಸ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ ಅಂತೇಳಿ. ಓಕೆ, ನೆಕ್ಸ್ಟ್ ದ ಬ್ಯಾಂಕ್ಸ್ ವಿಚ್ ಕ್ಯಾರಿ ಆನ್ ಸಚ್ ಬಿಸ್ನೆಸ್ ಕಾಲ್ಡ್, ಇದಕ್ಕೇನಂತ ಹೇಳ್ತೇವೆ ಬ್ಯಾಂಕಿಂಗ್ ಕಂಪನೀಸ್. ಸೊ ಇನ್ ದಿಸ್ ಕೇಸ್ ಬ್ಯಾಂಕಿಂಗ್ ಕಂಪನೀಸ್ ನಥಿಂಗ್ ಬಟ್ ಇಟ್ ಈಸ್ ಜಸ್ಟ್ ಪಾಸಿಂಗ್ ದ ಆ್ಯಕ್ಟ್ ಆಫ್ 1949 ಆ್ಯಂಡ್ ಇಟ್ ಈಸ್ ಅ ಮೇನ್ concept, main purpose is the lending or investing of deposits of money from public, repayable on demand and otherwise withdrawal by checks and draft basis. Okay guys, next forms of business. Here the many types means many sections related to business means bank of business in many section is there. Okay, so ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಬಾರೋವಿಂಗ್ಸ್, ರೈಸಿಂಗ್, ಟೇಕಿಂಗ್ ಅಪ್ ಆಫ್ ಮನಿ, ಲೆಂಡಿಂಗ್ ಆ್ಯಂಡ್ ಆರ್ ಅಡ್ವಾನ್ಸಿಂಗ್ ಆಫ್ ಮನೀಸ್, ಡ್ರಾಯಿಂಗ್ಸ್, ಮೇಕಿಂಗ್, ಎಕ್ಸೆಪ್ಟಿಂಗ್, ಡಿಸ್ಕೌಂಟಿಂಗ್, ಸೊ ಬಾಯಿಂಗ್, ಸೆಲ್ಲಿಂಗ್. ಸೊ ಇದ್ರ ಬೇಸಿಸ್ ಮೇಲೆ ಈ ರೀತಿ ಫಂಕ್ಷನ್ಸ್ಗಳು ಕಾರ್ಯಕ್ರಮ ನಡೆಸ್ತವೆ ಅಲ್ಲಿ. ನೆಕ್ಸ್ಟ್ ಆ್ಯಕ್ಟಿಂಗ್ ಆಸ್ ಏಜೆಂಟ್ ಆಫ್ ಎನಿ ಗೌರ್ಮೆಂಟ್ ಆರ್ ಲೋಕಲ್ ಅಥಾರಿಟೀಸ್ಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ನೆಕ್ಸ್ಟ್ ಡೈರೆಕ್ಟಿಂಗ್ ಫಾರ್ ಪಬ್ಲಿಕ್ ಪ್ರೈವೇಟ್ ಲೋನ್ಸ್ಗಳು ಕೂಡ ನೆಗೋಷಿಯೇಟಿಂಗ್ ಆ್ಯಂಡ್ ಇಶ್ಯೂ ಮಾಡಬಹುದು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಬೇಸಿಸ್ ಮೇಲೂ ಕೂಡ ಅಂತಾರೆ. ಓಕೆ, ಸೊ ಈ ರೀತಿ ಮೆನಿ ಟೈಪ್ಸ್ ಇದೆ, ಇದರಲ್ಲಿ ಯಾವುದಾದ್ರೂ ಒಂದು 4-5 ಪಾಯಿಂಟ್ಸ್ಗಳನ್ನು ಬರೀರಿ. ಓಕೆ, ನೆಕ್ಸ್ಟ್ ಸರ್ಟೇನ್ ಸ್ಪೆಷಲ್ ಪ್ರೊವಿಷನ್ಸ್ ಆಫ್ ಆ್ಯಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆ್ಯಕ್ಟ್ಸಲ್ಲಿ ಫಸ್ಟ್ ಒನ್ ಆ್ಯಕ್ಟ್ ಏನಿದೆ, ಡಿಸ್ಪೋಸಲ್ ಆಫ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್. ಸೆಕ್ಷನ್ 9 ಪ್ರಕಾರ ಎನಿ ಇಮೂವೇಬಲ್ ಪ್ರಾಪರ್ಟೀಸ್ ಅಕ್ವೈರ್ ಬೈ ಅ ಬ್ಯಾಂಕಿಂಗ್ ಕಂಪನಿ ಇನ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಫ್ ಇಟ್ಸ್ ಕ್ಲೇಮ್ ಶುಡ್ ಬಿ ಡಿಸ್ಪೋಸ್ಡ್ ಆಫ್ ವಿತಿನ್ ಅ ಪೀರಿಯಡ್ ಆಫ್ 7 years ಫ್ರಮ್ ದ ಡೇಟ್ ಆಫ್ ಎಕ್ವಿಸೇಷನ್. Okay, or within such period as extended by the Reserve Bank. So in this case the banking companies ಏನು ಮಾಡಿರ್ತದೆ, ಪಬ್ಲಿಕ್ ಸೆಕ್ಟರ್ಸ್ ಅಂದರೆ ಯಾರು ಡೆಪಾಸಿಟ್ ಇಟ್ಟಿರ್ತಾರೆ ಮೀನ್ಸ್ ಯಾವ ಅಸೆಟ್ಸ್ಗಳನ್ನು ನಾವು ಲೋನ್ಗೆ ಹೋಗ್ಸರ ಬ್ಯಾಂಕ್ನಲ್ಲಿ ಬ್ಯಾಂಕಿಂಗ್ ಕಂಪನೀಸ್ನಲ್ಲಿ ಅದನ್ನು ಪ್ರೊವೈಡ್ ಮಾಡಿರ್ತೇವೆ. ಬಟ್ ಆ ಪ್ರಾಪರ್ಟಿ ಅಂದರೆ ಆ ಅಸೆಟ್ಸ್ ಇಮ್ಮೂವೇಬಲ್ ಆಗಿದ್ದರೆ ಅದೇನು ಮಾಡಿರ್ತಾರೆ ನಾವು ಮೀನ್ಸ್ ಅದನ್ನು ನಾವು ಇಮ್ಮೂವೇಬಲ್ ಪ್ರಾಪರ್ಟಿ ಮೀನ್ಸ್ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಂಗಿಲ್ಲ, ಮೀನ್ಸ್ ಅದನ್ನು ರಿಸೀವ್ ಮಾಡದೆ ಅದ್ರ ಮೇಲೆ ಕ್ಲೇಮ್ಸ್ ಆಗ್ತದೆ. ಬಿಕಾಸ್ 7 years ಒಳಗೆ ಅದೇನಾಗಿದೆ ಅವ್ರದ್ದೇ ಒಂದು ಹೆಸರು ಮೇಲೆ ಅವ್ರದ್ದೇ ಪ್ರಾಪರ್ಟಿ ಆಗಿರಬೇಕು. ಅದು 7 year ಒಳಗಡೆ ಅದನ್ನೇನು ಮಾಡಬೇಕು, ತಮ್ಮ ಹೆಸರಲ್ಲಿ ಮಾಡ್ಕೋಬೇಕಾಗ್ತದೆ. ಅದರ್ವೈಸ್ 7 years ಒಳಗಡೆ ಆಗಿಲ್ಲ ಅಂತ ಹೇಳಿದರೆ ಅದನ್ನೇನು ಮಾಡ್ತದೆ, ಬೇರೆಯವರಿಗೆ ಅದನ್ನು ರೀಸೇಲ್ ಮಾಡ್ತೇವೆ, ಮಾರಾಟ ಮಾಡ್ತೇವೆ ಆ ಪ್ರಾಪರ್ಟಿಯನ್ನು ಅಂತೇಳಿ. ಓಕೆ, ಸೊ ಬೈ ಚಾನ್ಸ್ ಈ ರೀತಿಯ ಕೇಸಸ್ನಲ್ಲಿ ರೀಸೇಲ್ ಆಗಬಾರ್ದು ಅಂತ ಹೇಳಿದರೆ ಇದಕ್ಕೇನು ಮಾಡ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ, ಇದಕ್ಕೆ ಎಕ್ಸ್ಟೆಂಡೆಡ್ ಮೀನ್ಸ್ ಮತ್ತು ಎಕ್ಸ್ಟ್ರಾ 5 years ಅಂತ ಹೇಳಿ ನಿಮ್ಗೆ ಏನು ಮಾಡಿರ್ತದೆ, ಟೈಮ್ ಕೊಟ್ಟಿರ್ತದೆ. ಅಷ್ಟರ ಒಳಗೆ ಏನು ಮಾಡಬೇಕು, ಮತ್ತು ತಮ್ಮ ಹೆಸರಲ್ಲಿ ಮಾಡ್ಕೋಬೇಕಾಗ್ತದೆ ಈ ರೀತಿಯ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತೇಳಿ ಹೇಳ್ಬೋದು. ಓಕೆ, ತಮ್ಮ ಹೆಸರಲ್ಲಿ ಅಕ್ವೈರ್ ಮಾಡ್ಕೋಬೇಕಂತ ಹೇಳಿದರೆ ಈ ರೀತಿ ಏನು ಮಾಡ್ಕೋಬೇಕು, ತಮ್ಮ ಹೆಸರಲ್ಲಿ ಮಾಡ್ಕೋಬೇಕಾಗ್ತದೆ. ಸೊ ಇಟ್ ಈಸ್ ಏನಂತ ಹೇಳ್ತೇವೆ, ಡಿಸ್ಪೋಸಲ್ ಆಫ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್. ನೆಕ್ಸ್ಟ್ ಶೇರ್ಸ್, ಕ್ಯಾಪಿಟಲ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ ಅಂದರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಪ್ರಿಫರೆನ್ಸ್ ಶೇರ್ಸ್ನಲ್ಲಿ ನಮ್ಗೆ ಏನು ಸಿಗ್ತದೆ, ಡಿವಿಡೆಂಡ್ ಸಿಗ್ತದೆ. ಸೊ ದಿಸ್ ಈಸ್ ಕನ್ಸಿಡರ್ ಟು ದ ಡಿವಿಡೆಂಡ್ ರಿಲೇಟೆಡ್. ದ ಸಬ್ಸ್ಕ್ರೈಬರ್ ಕ್ಯಾಪಿಟಲ್ ಆಫ್ ಬ್ಯಾಂಕಿಂಗ್ ಕಂಪನಿ ಶುಡ್ ನಾಟ್ ಬಿ ಲೆಸ್ ದೆನ್ 1/2 ಆಫ್ ಅಥೋರೈಸ್ ಕ್ಯಾಪಿಟಲ್ ಆ್ಯಂಡ್ ಪೇಡ್ ಅಪ್ ಆಫ್ ಕ್ಯಾಪಿಟಲ್ ಶುಡ್ ನಾಟ್ ಬಿ ಲೆಸ್ ದೆನ್ ಆಗ್ತದೆ ಈ ಪ್ರಿಫರೆನ್ಸ್ ಶೇರ್ಸ್ ಸೆಕ್ಷನ್ 12 ಪ್ರಕಾರ. ಓಕೆ, ಸೊ ನೆಕ್ಸ್ಟ್ ಏನಿದೆ, ರಿಸ್ಟ್ರಿಕ್ಷನ್ ರಿಗಾರ್ಡಿಂಗ್ ಟು payments of dividend. Section 15 also, banking company shall not be any dividend before writing the complete its capital expenses, incurring preliminary expenses, organizations expenses, share selling expenses, commission, brokerage amount, losses of incurred any other items, expenditure not represented by the tangible assets. So here actually ಇಲ್ಲಿ ಡಿವಿಡೆಂಡ್ನ ಯಾವಾಗ ನಾವು ಪ್ರೊವೈಡ್ ಮಾಡಬೇಕು,
ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆರ್ಗನೈಸೇಷನ್ ಎಕ್ಸ್ಪೆನ್ಸ್, ಇದ್ರದ್ದೆಲ್ಲದ್ರದ್ದು ಏನು ಎಕ್ಸ್ಪೆನ್ಸ್ ಮಾಡಿದ್ರಿ ಅದನ್ನು ರಿಟರ್ನ್ ನಿಮಗೆ ಅದ್ರ ಪೇಮೆಂಟ್ ಬಂದಿರಬೇಕು. ಆ ಪೇಮೆಂಟ್ ಬಂದಾಗಷ್ಟೇ ಡಿವಿಡೆಂಡ್ ಪ್ರೊವೈಡ್ ಮಾಡ್ಬೋದು. ಯಾವುದೇ ರೀತಿಯ ನಿಮಗೆ ಈ ಖರ್ಚು ಮಾಡಿದಂಥ ರಿಲೇಟೆಡ್ ಯಾವುದೇ ನಿಮಗೆ ರಿಟರ್ನ್ ಅದ್ರ ಪೇಮೆಂಟ್ ಬಂದಿಲ್ಲ ಅಂದರೆ ಅಷ್ಟರ ಮಟ್ಟ ಈ ಡಿವಿಡೆಂಡನ್ನ ನಾವು ಪೇ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ರಿಸರ್ವ್. ಸೊ ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತ ಹೇಳಿದರೆ ಇದು ನಿಮ್ಮ ಕ್ಯಾಲ್ಕುಲೇಷನಲ್ಲಿ ಮೇನ್ ಕನ್ಸಿಡರ್ ಆಗ್ತದೆ. ಆ್ಯಕ್ಚುಲಿ 25% ಅಂದರೆ ನೀವು ಟೋಟಲಿ ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡ್ತೀರಿ ಈ ಬ್ಯಾಂಕಿಂಗ್ ಕಂಪನೀಸ್ನಲ್ಲಿ ಕಾರ್ಪೊರೇಟ್ ರಿಲೇಟೆಡ್ ಬಿಫೋರ್ ಡಿವಿಡೆಂಡ್ ಕೊಡಲಿಕ್ಕಿಂತ ಮುಂಚೆ. ಓಕೆ, ಡಿವಿಡೆಂಡ್ ಕೊಡಲಿಕ್ಕಿಂತ ಮುಂಚೆ ನೀವು ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡಿರ್ತೀರಿ ಅದರಲ್ಲಿ 25% ಪ್ರಾಫಿಟ್ನ ರಿಸರ್ವ್ಗೆ ಅಂತ ಹೇಳಿ ತೆಗೆದಿಡಬೇಕಾಗ್ತದೆ. ಉಳಿದಿದ್ದ ಬೇಸಿಸ್ ಮೇಲೆ ನೀವೇನು ಮಾಡಬೇಕು, ಡಿವಿಡೆಂಡ್ನ ಪೇ ಮಾಡಬೇಕಾಗ್ತದೆ. ಓಕೆ, ಸೊ ಇದಕ್ಕೆ ಏನಂತ ಹೇಳ್ತೇವೆ, ಆ್ಯಕ್ಚುಲಿ ನಾವು ರಿಸರ್ವ್ ಫಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಇದೇ ಮೇನ್ ನಿಮ್ಗೆ ಕ್ಯಾಲ್ಕುಲೇಷನಲ್ಲಿ ಈ ಸ್ಟ್ಯಾಟ್ಯುಟರಿ ರಿಸರ್ವ್ ಸೆಕ್ಷನ್ 17 ಆ್ಯಕ್ಟ್ ಪ್ರಕಾರ ಅಲ್ಲಿ ನೀವೇನು ಮಾಡ್ತೀರಿ 25%ನ ರಿಸರ್ವ್ ಮಾಡಿರ್ತೀರಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ದ ಫಾರ್ಮುಲಾ ಗೈಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಈ ಫಾರ್ಮುಲಾನ ಸರಿ ಮಾಡಿ ಬರ್ಕೋರಿ. ಅದ್ರ ನಂತರ ಇದ್ರ ಬೇಸಸ್ ಮೇಲೆ ಸಮ್ಗಳು ಸ್ಟಾರ್ಟ್ ಆಗ್ತದೆ. ಓಕೆ, ಈಸಿ ಇದೆ. ಸೊ ಫಸ್ಟ್ ಏನು ಮಾಡಿರಿ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಇಟ್ಸ್ ಅ ವರ್ಟಿಕಲ್ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2000 ಸಮಥಿಂಗ್. ಓಕೆ, ಸೊ ನಿಮ್ಮ ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿದ್ದಾರೆ ಆ ಇಯರ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಆ್ಯಕ್ಚುಲಿ ನಿಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಮಿನಿಮಮ್ ಅಂತ ಹೇಳಿದರೆ ಇದರಲ್ಲಿ ಓನ್ಲಿ 4 ಶೆಡ್ಯೂಲ್ ಬೇಸಸ್ ಇದೆ. ನೆಕ್ಸ್ಟ್ ಇದ್ರ ನಂತರ ನೆಕ್ಸ್ಟ್ ಬರುವ ಶೆಡ್ಯೂಲ್ಸ್ಗಳು ಅದೆಲ್ಲ ಬೇರೆ ಸಮ್ದದ. ಓಕೆ, ಫೈನಲ್ ಅಕೌಂಟ್ ಅದು ಆಮೇಲೆ ಬಂದಮೇಲೆ ಹೇಳ್ತೇನೆ ಏನಂತೇಳಿ. ಸದ್ಯಕ್ಕೆ ಇಷ್ಟೇ ತಿಳ್ಕೊರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೊಂದು ಫಾರ್ಮೆಟ್. ಈ ಫಾರ್ಮೆಟ್ನಲ್ಲಿ ಮೇನ್ ಆಗಿ 4 ಶೆಡ್ಯೂಲ್ ಇದೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಶೆಡ್ಯೂಲ್ ಪ್ರಕಾರ ಯಾವುದಿದೆ ಅಂಥೇಳಿ ಮೇನ್ ಹೆಡ್ ಮೀನ್ಸ್ ಮೇನ್ ಕಂಟೆಂಟ್, ಅದರ ಒಳಗಡೆ ಸಬ್ ಐಟಮ್ಸ್ಗಳು ಬರ್ತವೆ. ಆ ಐಟಮ್ಸ್ಗಳನ್ನು ನೀವು ಸಪ್ರೇಟ್ ನೋಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೇಮ್ ಕಾಲಮ್, ಇನ್ಕಮ್ ಕಾಲಮ, ಶೆಡ್ಯೂಲ್ ಕಾಲಮ, ಕರೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರ್. ಓಕೆ, ನೆಕ್ಸ್ಟ್ ಇದರಲ್ಲಿ ಇಂಟ್ರೆಸ್ಟ್ ಅರ್ನ್ಡ್ ಇಟ್ ಈಸ್ ಅ ಕಂಟೆಂಟ್ ಮೀನ್ಸ್ ಫಸ್ಟ್ ಹೆಡ್ ಇದೆ ಯಾವುದು, ಶೆಡ್ಯೂಲ್ 13. ಓಕೆ, ನೆಕ್ಸ್ಟ್ ಅದರ್ ಇನ್ಕಮ್ ಶೆಡ್ಯೂಲ್ 14 ಇದೆ. ಸೊ ಟೋಟಲ್ ಮಾಡಿದರೆ ಅದ್ರ ಟೋಟಲ್ ತೊಗೋಬೇಕು. ಓಕೆ, ನೆಕ್ಸ್ಟ್ ಬರುವಂಥ ಸಮ್ಸ್ನಲ್ಲಿ ನೆಕ್ಸ್ಟ್ ಇಟ್ ಈಸ್ ಅ ಎಕ್ಸ್ಪೆಂಡಿಚರ್. ಅದರಲ್ಲಿ ಎಕ್ಸ್ಪೆಂಡಿಚರ್ ಒಳಗಡೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಶೆಡ್ಯೂಲ್ 15, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ 16, ಪ್ರೊವಿಷನ್ ಆ್ಯಂಡ್ ಕಂಟೆಂಟ್ ನಿಲ್. ಓಕೆ, ಸೊ ಟೋಟಲ್ ಮಾಡಿ ಬರೆಯೋದು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದರಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ನೆಕ್ಸ್ಟ್ ಪ್ರಾಫಿಟ್ ಬ್ರಾಡ್ ಫಾರ್ವರ್ಡ್, ನೆಟ್ ಪ್ರಾಫಿಟ್ ಇಯರ್ದು ವರ್ಷದ ನೆಟ್ ಪ್ರಾಫಿಟ್ ಆ್ಯಕ್ಚುಲಿ ಎಷ್ಟು ಬರ್ತದೆ, ಆಮೇಲೆ ಪ್ರಾಫಿಟ್ನ ಎಷ್ಟು ನೀವು ಪರ್ಚೇಸ್ ಮಾಡಿರ್ತೀರಿ ಅದನ್ನು ಯಾವ ರೀತಿ ಫಾರ್ವರ್ಡ್ ಮಾಡ್ತೀರಿ ಬೇರೆಯವರಿಗೆ ಅಂತೇಳಿ. ಓಕೆ, ಅದರ ಟೋಟಲ್. ನೆಕ್ಸ್ಟ್ ಲಾಸ್ಟ್ ಒನ್ ಅಪ್ರಾಪ್ರಿಯೇಷನ್, ಅದರಲ್ಲಿ ಟ್ರಾನ್ಸ್ಫರ್ ಟು ದ ಸ್ಟ್ಯಾಟ್ಯುಟರಿ ರಿಸರ್ವ್, ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್, ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಟು ಬ್ಯಾಲೆನ್ಸ್ ಶೀಟ್. ಸೊ ಟೋಟಲ್ ಮಾಡಿದ್ರೆ ನಿಮ್ಗೆ ಇದು ಫೈನಲ್ ಆನ್ಸರ್ ಮಾಡಿದರೆ ನಿಮ್ಗೆ ಈ ಸಮ್ಸ್ ಕಂಪ್ಲೀಟ್ ಆಗ್ತದೆ. ಬಟ್ ಈ ಸಮ್ಸ್ನ ನೀವು ಮಾಡಲಿಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂತ ಹೇಳಿದರೆ ಈ ಶೆಡ್ಯೂಲ್ಸ್ಗಳನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಇದ್ದಿದ್ದು ಇಂಟ್ರೆಸ್ಟ್ ಅರ್ನ್ಡ್, ಓಕೆ, 13, 14, 15, 16 ಈ ಶೆಡ್ಯೂಲ್ ಇದೆಯಲ್ಲ ಇದನ್ನೇನು ಮಾಡಬೇಕು ನೀವು ಫೈಂಡ್ ಔಟ್ ಮಾಡುವ ಅಗತ್ಯ ಇದೆ. ಓಕೆ, ಸೊ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ ಮಾಡಬೇಕಾ, ಅದರ್ ಇನ್ಕಮ್ ಅದ್ರದ್ದು ಮಾಡಬೇಕಾ, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಷ್ಟು ಶೆಡ್ಯೂಲ್ ಮಾಡಬೇಕು. ಇದರ ಒಳಗಡೆ ಏನಾಗ್ತದೆ ಸಬ್ ಐಟಮ್ಸ್ಗಳು ಬರ್ತದೆ. ಸೊ ಅದು ಯಾವ್ದು ಅಂತ ಹೇಳಿದರೆ ಫಸ್ಟ್ ಒನ್ ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದರಲ್ಲಿ ಶೆಡ್ಯೂಲ್ 13 ಇಂಟ್ರೆಸ್ಟ್ ಅರ್ನ್ಡ್, ಅದರಲ್ಲಿ ಈ ಐಟಮ್ಸ್ ಎಲ್ಲ ಬರ್ತವೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಆನ್ ಅಡ್ವಾನ್ಸ್ ಆ್ಯಂಡ್ ಬಿಲ್ಸ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಅದರ್ ಇಂಟರ್ ಬ್ಯಾಂಕ್ ಫಂಡ್ಸ್, ನೆಕ್ಸ್ಟ್ ಅದರ್ಸ್. ಟೋಟಲ್ ಮಾಡಬೇಕು. ಈ ಟೋಟಲ್ ಬಂದಿದ ಮೇಲೆ ಈ ಟೋಟಲ್ನ ನೀವೇನು ಮಾಡಬೇಕು ಇಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 14 ಅದರ್ ಇನ್ಕಮ್, ಮೇನ್ ಹೆಡ್ ಕಂಟೆಂಟ್ ಅಂತ ಹೇಳ್ಬೋದು, ಹೆಡ್ ಅಂತ ಹೇಳ್ಬೋದು. ಓಕೆ, ಸೊ ಅದರಲ್ಲಿ ಸಬ್ ಐಟಮ್ಸ್ಗಳು ಬರ್ತವೆ. ಯಾವ್ದು ಕಮಿಷನ್, ಎಕ್ಸ್ಚೇಂಜ್ ಆ್ಯಂಡ್ ಬ್ರೋಕ್ರೇಜ್, ಸೊ ಅದ್ರದ್ದು. ಓಕೆ, ಆಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ಸ್ ಆನ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ತೊಗೋಬೋದು. ಬಟ್ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಲಾಸ್ ಆನ್ ಸೇಲ್ಸ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟರೆ ಲೆಸ್ ಮಾಡಿ ಔಟರ್ ಕಾಲಮ್ ತೊಗೋಬೇಕು. ಓಕೆ, ಲೆಸ್ ಲಾಸ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್, ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದೆಲ್ಲ ಅಸೆಟ್, ಇದೆಲ್ಲ ಐಟಮ್ಸ್ಗಳನ್ನು ತೊಗೋಬೇಕು. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್, ಇನ್ಕಮ್ ಅರ್ನ್ಡ್ ಬೈ ವೇ ಡಿವಿಡೆಂಡ್ಸ್, ಮಿಸಲೇನಿಯಸ್ ಇನ್ಕಮ್ಸ್ ಇದೆಲ್ಲ ತೊಗೋಬೇಕು. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಟರ್ ಬ್ಯಾಂಕ್ ಬಾರೋವಿಂಗ್ಸ್ ಆ್ಯಂಡ್ ಅದರ್ಸ್. ಸೊ ಅದು ಕೂಡ ಟೋಟಲ್ ಮಾಡಬೇಕು. ನೆಕ್ಸ್ಟ್ ಶೆಡ್ಯೂಲ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೇಮ್ ಇದೆಲ್ಲ ಐಟಮ್ಸ್ ಬರ್ತದೆ. ಓಕೆ, ಎಕ್ಸ್ಪೆನ್ಸಸ್ ರಿಲೇಟೆಡ್ ದಿಸ್ ಆಲ್ ಆರ್ ಐಟಮ್ಸ್. ಓಕೆ, ಲಾಸ್ಟ್ ಒನ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆನ್ಸಿ. ಸೊ ಇದ್ರನ್ನ ಹೇಳ್ತೇನೆ.
ಸೊ ಲಾಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆನ್ಸಿಯಲ್ಲಿ ಇದು ಐಟಮ್ಸ್ ಬರ್ತವೆ 4 ಐಟಮ್ಸ್. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರೊವಿಷನ್ ಫಾರ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟ್, ಪ್ರೊವಿಷನ್ ಫಾರ್ ಡಿನೋಮಿನೇಷನ್ ಇನ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ದಿಸ್ ಇಸ್ ಆಲ್ ಫಾರ್ಮುಲಾನ ನೀವು ರಟ್ಟ ಹೊಡಿತೀರಿ, ಏನು ಮಾಡ್ತೀರಿ ನಿಮ್ಮ ಮೇಲೆ ಡಿಪೆಂಡ್. ಇದನ್ನು ನೀವು ತಿಳ್ಕೊಳ್ಳೋ ಅಗತ್ಯ ಇದೆ. ಓಕೆ ಗೈಸ್, ಇದ್ರ ಬೇಸಿಸ್ ಮೇಲೆ ಸಮ್ ಸ್ಟಾರ್ಟ್ ಆಗ್ತದೆ. So this is the first question. So first read it guys. From the following information of Hindustan Bank Limited, prepare profit and loss account for the year ending 31/3/2010 along with the concern schedule. Okay, so ಇದು ಯಾವ್ದು ಕೊಟ್ಟಿದ್ದಾರೆ, ಇಟ್ ಇಸ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್, ಜಸ್ಟ್ ಅದಷ್ಟೇ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ಐಟಮ್ ನೋಡಿರಿ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ rupees 3 lakh. Next interest on borrowing from RBI Reserve Bank of India 60,000. Okay, next income on investment 50,000, interest on deposit 1 lakh, interest on balance with Reserve Bank of India 1 lakh, 10,000 ಇದೆ. ಓಕೆ, ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ 40,000, ಸ್ಯಾಲ್ರಿ ಆ್ಯಂಡ್ ಅಲೋವೆನ್ಸಸ್ ಟು ಸ್ಟಾಫ್ 40,000, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 6,000, ಡೈರೆಕ್ಟರ್ ಫೀಸ್ 4,000, ಆಡಿಟರ್ ಫೀಸ್ 2,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ ಇಸ್ ಅ ಕರೆಂಟ್ ಇಯರ್ ಬ್ಯಾಲೆನ್ಸ್. ಓಕೆ, ಇಟ್ ಇಸ್ ಅ 80,000. ಎಲ್ಲಿ ಬಂದದ, ಕ್ರೆಡಿಟ್ ಸೈಡ್ ಬಂದಿದೆ. ಮೀನ್ಸ್ ಯಾವ ರೀತಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ತೀರಿ, ಎಲ್ಲಿ ಬ್ಯಾಲೆನ್ಸ್ ಬರ್ತದಲ್ಲ ಪ್ರಾಫಿಟು ಲಾಸು ಅಂತೇಳಿ, ಅದು ಡೆಬಿಟು ಕ್ರೆಡಿಟ್ ಸೈಡ್, ಅದನ್ನು ಏನು ಮಾಡಿದಾರೋ ಅವರಾಗಿ ಮೆನ್ಷನ್ ಮಾಡಿದ್ದಾರೆ. ಇಟ್ ಇಸ್ ಅ ಕ್ರೆಡಿಟ್ ಮೀನ್ ದಿಸ್ ಇಸ್ ದ ಪ್ರಾಫಿಟ್. ಓಕೆ, rupees 80,000. Next comes to adjustment. First point, make a provision for bad debts and doubtful debts rupees 24,000. Okay, next make provision for income tax rupees 36,000, provision for diminution in the value of investment rupees 8,000. ಸೊ ಇದನ್ನು ಏನು ಮಾಡಬೇಕು, ಶೆಡ್ಯೂಲ್ ಆಫ್ 13, 14, 15, 16 ಶೆಡ್ಯೂಲ್ ಮಾಡಿ ದೆನ್ ಆಫ್ಟರ್ ಫಾರ್ಮೇಟ್ನ ಅಪ್ಲೈ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಅದರ ನಂತರ ಪ್ರೊವಿಷನ್ನ, ಅದ್ರ ನಂತರ ಅಪ್ರಾಪ್ರಿಯೇಷನ್ ಅಂತೇಳಿ ಒಂದು ಸಣ್ಣ ಸ್ಮಾಲ್ ಕ್ಯಾಲ್ಕುಲೇಷನ್ ಫೈಂಡ್ ಔಟ್ ಮಾಡಿದರೆ ಆ್ಯಕ್ಚುಲಿ ಬ್ಯಾಲೆನ್ಸ್ ಎಷ್ಟು ಉಳೀತು ಅಂತೇಳಿ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಹಿಯರ್ ಆ್ಯಕ್ಚುಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಆದಮೇಲೆ ಫೈನಲಲ್ಲಿ ಎಷ್ಟು ಬ್ಯಾಲೆನ್ಸ್ ರಿಮೈನಿಂಗ್ ಉಳಿದಿದೆ ಅಂತೇಳಿ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸೇಮ್ ಹೆಡ್ಡಿಂಗ್ ಹಾಕಿರಿ, ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2010. ಓಕೆ, ಸೊ ಫಸ್ಟ್ ಶೆಡ್ಯೂಲ್ 13 ನೀವು ಕಾಲಮ್ ಎಲ್ಲ ಹಾಕಿ ಕ್ಲಿಯರ್ಲಿ ಮಾಡಿರಿ. ಓಕೆ, ನಾನು ಇದು ರಫ್ಲಿ ಹೀಗೆ ಮಾಡಿದ್ದು. ಸೊ ಫಸ್ಟ್ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ 13 ಮೇನ್ ಕಂಟೆಂಟ್ ಹೆಡ್ ಏನಿದೆ, ಇಂಟ್ರೆಸ್ಟ್ ಅರ್ನ್ಡ್. ಓಕೆ, ಹಿಯರ್ ಇಸ್ ಗಿವನ್. ಅದರಲ್ಲಿ ಯಾವುದಾದ್ರು ಐಟಮ್ ಬರ್ತದೆ ಕ್ವಶನಲ್ಲಿ ಫಾರ್ಮೇಟಲ್ಲಿ ಕೊಟ್ಟಿನ ಆಲ್ರೆಡಿ, ಅದನ್ನು ನೋಡಿ ಕ್ವಶನನ್ನು ನೋಡಿ ಕಂಪೇರ್ ಮಾಡಿ ಐಟಮ್ಸ್ನ ತಗೋರಿ. ಯಾವ್ಯಾವುದು ಇಂಟ್ರೆಸ್ಟ್ ರಿಲೇಟೆಡ್ ಐಟಮ್ಸ್ಗಳು, ಇಂಟ್ರೆಸ್ಟ್ ಬೇಸಸ್ ಮೇಲೆ ನೀವು ಏನೇನು ಅರ್ನ್ ಮಾಡ್ತೀರಿ ಅಂತೇಳಿ. ಓಕೆ, ಸೊ ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ rupees 3 lakh, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಬಂದಂಥ ಇಂಟ್ರೆಸ್ಟ್ ಅದು 50,000, ಇಂಟ್ರೆಸ್ಟ್ ಆನ್ ವಿತ್ ಬ್ಯಾಲೆನ್ಸ್ ವಿತ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬೇಸಸ್ ಮೇಲೆ ಎಷ್ಟು ಬ್ಯಾಲೆನ್ಸ್ ನಿಮಗೆ ಸಿಗ್ತದೆ ಅದು ಯಾವುದಾಗ್ತದೆ ಇಂಟ್ರೆಸ್ಟ್ ಆಗಿ ಕನ್ಸಿಡರ್ ಮಾಡ್ತೇವೆ. ಸೊ ಟೋಟಲ್ ಮಾಡಿರಿ 3,60,000. ನೆಕ್ಸ್ಟ್ ಶೆಡ್ಯೂಲ್ 14 ಅದರ್ ಇನ್ಕಮ್ ಮೇನ್ ಹೆಡ್ ಕಂಟೆಂಟ್ ಅದು. ಓಕೆ, ಅದರಲ್ಲಿ ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಐಟಮ್ಸ್ ಬರ್ತದೆ 40,000. ಟೋಟಲ್ ಮಾಡಿರಿ 40,000. ಓನ್ಲಿ ಒನ್ ಐಟಮ್ ಇಸ್ ದೇರ್. ನೆಕ್ಸ್ಟ್ ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದರೆ ಇಂಟ್ರೆಸ್ಟಿಗೆ ಸಂಬಂಧಪಟ್ಟ ಅಂತೇಳಿ ಏನೇನು ಖರ್ಚು ಮಾಡಿ, ಇಂಟ್ರೆಸ್ಟ್ ಬೇಕಂತ ಹೇಳಿನೇ ಏನೇನು ಎಕ್ಸ್ಪೆಂಡಿಚರ್ ಮಾಡಿರಿ, ಖರ್ಚು ಮಾಡಿರಿ ಅಂತೇಳಿ. ಓಕೆ, ಅದು ಯಾವುದಾದ್ರು ಐಟಮ್ಸ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇಟ್ಟಿರಿ, ಡೆಪಾಸಿಟ್ ಎದಕ್ಕೆ ಇರ್ತೀರಿ, ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಸಿಗಬೇಕಂತ ಹೇಳಿ ಖರ್ಚು ಮಾಡಿರಿ ಇಲ್ವೋ, ಮೀನ್ಸ್ ನೀವು ಏನು ಕೊಡ್ತೀರಿ ಅದು ಎಕ್ಸ್ಪೆಂಡಿಚರ್ ಆಗ್ತದೆ. ಓಕೆ, ಸೊ 1 lakh rupees. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಆನ್ RBI ರಿಸರ್ವ್ ಬ್ಯಾಂಕಿಂದ ನೀವು ಬಾರೋವಿಂಗ್ ಮಾಡಬೇಕಂತ ಹೇಳಿ ಇಂಟ್ರೆಸ್ಟ್ನ ಅಲ್ಲೂ ಕೂಡ ಏನು ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಖರ್ಚು ಮಾಡಿರ್ಬೋದು. ಓಕೆ, 60,000. ನೆಕ್ಸ್ಟ್ ಎರಡು ಆ್ಯಡ್ ಮಾಡಿರಿ 1,60,000. ಇಟ್ ಇಸ್ ಅ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಅದರಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನು ಕನ್ಸಿಡರ್ ಆಗ್ತದೆ, ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಅಂದರೆ ಏನೇನು ಖರ್ಚುಗಳು ಬರಬಹುದು ಅಂಥೇಳಿ. ಸ್ಯಾಲ್ರಿ ಕೊಡಬೇಕು ಕಂಪ್ನಿಯವರು, ಟ್ರಾವೆಲಿಂಗ್ ಅಲೋವೆನ್ಸಸ್ ಕೊಡಬೇಕು ಅವರಿಗೆ, ಹೋಗಲಿಕ್ಕೆ ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಎನಿ ಎಕ್ಸೆಟ್ರಾಸ್, ಅದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಆಗಿರ್ಬೋದು ಏನೂ ಇರ್ಬೋದು. ಓಕೆ, ನೆಕ್ಸ್ಟ್ ಡೈರೆಕ್ಟರ್ ಫೀಸ್ ಪ್ರೊವೈಡ್ ಮಾಡಬೇಕು ಅವ್ರಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ಆಡಿಟರ್ ಫೀಸ್. ಸೊ ಇದರೆಲ್ಲ ಇನ್ಕ್ಲೂಡ್ ಆಗ್ತದೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಇವರೆಲ್ಲ ಖರ್ಚು ಮಾಡಬೇಕಾಗ್ತದೆ ಈ ರೀತಿಯಲ್ಲಿ. ಸೊ ಟೋಟಲ್ 52,000. ಓಕೆ, ನೆಕ್ಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್
ಸೊ ಹಿಯರ್ ಸೇಮ್ 4 ಐಟಮ್ ಹೇಳಿದ್ದೆ. ಸೊ ಅದು ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡ್ಕೊರಿ ಒಂದು ಸಲ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 24,000, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 36,000, ಪ್ರೊವಿಷನ್ ಫಾರ್ ದ ಡಿನೋಮಿನೇಷನ್ ಇನ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. 3 ಐಟಮ್ ಕೊಟ್ಟಿದ್ದಾರೆ, ಬಟ್ ನಿಮ್ಮ ಫಾರ್ಮೆಟ್ದಲ್ಲಿ ನಾನು 4 ಐಟಮ್ ಕೊಟ್ಟಿದ್ದೇನೆ. ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ತೊಗೋರಿ, ಸಫಿಷಿಯೆಂಟ್. ಓಕೆ, ಸೊ ಇಷ್ಟೆಲ್ಲ ಆಯಿತು, ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಮೇನ್ ಫಾರ್ಮೆಟ್ನ ಅಪ್ಲೈ ಮಾಡಿರಿ. ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪರ್ಟಿಕ್ಯುಲರ್ ಶೆಡ್ಯೂಲ್ ಆ್ಯಂಡ್ ಟೋಟಲ್ ಕಾಲಮ್. ಓಕೆ, ಸೊ ಇನ್ಕಮ್ ಅಂತೇಳಿ ಫಸ್ಟ್ ಹೆಡ್ಡಿಂಗ್ ಹಾಕ್ರಿ. ಸೇಮ್ ಫಾರ್ಮೆಟ್ ಯಾವ ರೀತಿ ಕೊಟ್ಟಿದ್ದೀನಿ ಅದೇ ಬೇಸಿಸ್ ಮೇಲೇ ಕಾಲಮ್ ಫಾರ್ಮೆಟ್ ಎಲ್ಲ ಹಾಕ್ರಿ. ಓಕೆ, ನೆಕ್ಸ್ಟ್ ಇನ್ಕಮ್, ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ 13 ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರಿ, 3,60,000. ಓಕೆ, ನೆಕ್ಸ್ಟ್ ಅದರ್ ಇನ್ಕಮ್ಸ್ 40,000. ಓಕೆ, ನೆಕ್ಸ್ಟ್ ಎಕ್ಸ್ಪೆಂಡಿಚರ್. ಸೊ ನೆಕ್ಸ್ಟ್ ಏನಿದೆ ಎಕ್ಸ್ಪೆಂಡಿಚರ್, ಅದರಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 1,60,000, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 52,000, ನೆಕ್ಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್ 68,000. ಓಕೆ, ಟೋಟಲ್ ಮಾಡಿರಿ 2,80,000. ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಪ್ರಾಫಿಟ್. ಆ್ಯಕ್ಚುಲಿ ನೀವು ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ತಿದ್ರಲ್ಲ, ಮೋಸ್ಟ್ಲಿ ಲಾಸ್ಟ್ ಇಯರ್ ನೀವು ಮಾಡಿರ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸಸ್ ಯಾವ ರೀತಿ ಮಾಡ್ತಿದ್ರಿ, ಪ್ರಾಫಿಟ್ ಅಮೌಂಟ್, ಪ್ರಾಫಿಟ್ ಲಾಸಸ್ ಅಮೌಂಟ್ ಈ ರೀತಿ ಮಾಡ್ತಿದ್ರಿ. ಮೇಲ್ಗಡೆ ಡೆಬಿಟ್ ಕ್ರೆಡಿಟ್, ಏನೇನು ಎಕ್ಸ್ಪೆನ್ಸಸ್ ಖರ್ಚು ಮಾಡಿರ್ತೀರಿ 2 ಸೈಡಲ್ಲಿ ಬರಿತಿದ್ರಿ, ಏನೇನು ನೀವು ರಿಸೀವ್ ಮಾಡ್ತಿದ್ರಿ ಅದು ಬೈ ಸೈಡಲ್ಲಿ ಬರಿತಿದ್ರಿ. ಓಕೆ, ಸೊ ಅದೇ ರೀತಿ ಈಗ ಇದೇನು ಮಾಡಬೇಕು, ಅದು ನೀವು ಹೊರಿಜೆಂಟಲಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಷನ್ ಮಾಡೋದಿತ್ತು. ಬಟ್ ಸೇಮ್ ಪ್ಯಾಟರ್ನೇ, ಬಟ್ ಇಲ್ಲಿ ಅದೇ ರೀತಿ ಐಟಮ್ಸ್ನ ತೊಗೊಂಡು ಇಲ್ಲಿ ವರ್ಟಿಕಲಲ್ಲಿ ಮಾಡಬೇಕು ಅಷ್ಟೇ. ಇದಕ್ಕೆ ವರ್ಟಿಕಲ್ ಮೆಥಡ್ ಅಂತೇಳಿ ಹೇಳ್ತೇವೆ ನಾವು. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ಅಂದರೆ ಎಷ್ಟು ಇನ್ಕಮ್ ಇತ್ತು ಅದರಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ರಿ ಅಂತೇಳಿ. ಓಕೆ, ಸೊ ಹಿಯರ್ 4,000 ಆ್ಯಂಡ್ 2,80,000 ಮೈನಸ್ ಮಾಡಿರಿ. ಇದು ಎಲ್ಲಿಂದ ಬಂತು ಅಂತ ಹೇಳಿದರೆ ಈಗ ಜಸ್ಟ್ ಇಲ್ಲಿ ಫೈಂಡ್ ಔಟ್ ಮಾಡಿರಿ. ಓಕೆ, ಇನ್ಕಮ್ ಫ್ರಾಮ್ ಇನ್ಕಮ್ ಇಲ್ಲಿ 4 ಲ್ಯಾಕ್ ಇದೆಯಲ್ಲ, ಸೊ ಇಲ್ಲಿ 4 ಲ್ಯಾಕ್ ಇದೆ. ಸೊ ಈ 4 ಲ್ಯಾಕ್ ಯಾಕಂದರೆ ಟೋಟಲ್ ಇನ್ಕಮಿಂದ ಆಯಿತು. ಓಕೆ, ಸೊ ನೆಕ್ಸ್ಟ್ ಆಮೇಲೆ ಬಂದಂಥ ಎಕ್ಸ್ಪೆಂಡಿಚರ್ ಆ 4 ಲ್ಯಾಕಲ್ಲಿ ಇಲ್ಲಿರುವಂಥ 2,80,000ನ ಇಲ್ಲಿ ತೊಗೋಬೇಕು. ಯಾಕಂದರೆ ಅಷ್ಟು ಟೋಟಲ್ ಇನ್ಕಮಲ್ಲಿ ಇಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ರಿ ಅಂತೇಳಿ. ಓಕೆ, ಆನ್ಸರ್ ಎಷ್ಟು ಬರ್ತದೆ, 1,20,000. ಅದ್ರ ನಂತರ ಆ್ಯಡ್ ಕರೆಂಟ್ ಇಯರ್ ಪ್ರಾಫಿಟ್. ಆ್ಯಕ್ಚುಲಿ ಈ ವರ್ಷದ ಪ್ರಾಫಿಟ್ ಕೂಡ ನಿಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಏನು ಮಾಡಿರಿ, ಈ ಪ್ರಾಫಿಟ್ ಪ್ಲಸ್ ಈ ಪ್ರಾಫಿಟ್ ಎರಡು ಪ್ಲಸ್ ಆ್ಯಡ್ ಮಾಡಿದರೆ ಎಷ್ಟು ಬರ್ತದೆ, ಟೋಟಲ್ ಪ್ರಾಫಿಟ್ ನಿಮಗೆ 2 ಲ್ಯಾಕ್ ಸಿಗ್ತದೆ. ಓಕೆ, ಸೊ ಇಷ್ಟು ಸಫಿಷಿಯೆಂಟ್ ಮುಗೀತು. ಇದ್ರ ನಂತರ ಇದು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್. ಇದೇನಂತ ಹೇಳಿದರೆ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಕಂಪನಿ ರಿಲೇಟೆಡ್ ಆ್ಯಕ್ಟ್ ಪ್ರಕಾರ 25% ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸ್ಟ್ಯಾಟ್ಯುಟರಿಸಮ್ ಅಂಥೇಳಿನ ಕನ್ಸಿಡರ್ ಮಾಡಬೇಕು ಅಂಥೇಳಿ ಆ್ಯಕ್ಟ್ ಇದೆ. ಓಕೆ, ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ, ಅದು ಹೇಳ್ತೇನೆ. ಸೊ ಅದ್ರ ಬಗ್ಗೆ ಅದರಲ್ಲಿ ನೋಟಲ್ಲಿ ಇರ್ತದೆ, ನೀವು ಅದನ್ನು ಹೇಳಿದ ಮೇಲೆ ನೀವು ತಿಳ್ಕೊಬೋದು 25% ಎಲ್ಲಿಂದ ಬಂತಂತೇಳಿ. ಇದು ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಆ್ಯಕ್ಟ್ಗಳು ಮೀನ್ಸ್ ಬ್ಯಾಂಕಿಂಗ್ ಕಂಪನಿ ಬಿಸ್ನೆಸ್ ರಿಲೇಟೆಡ್ ಆ್ಯಕ್ಟ್ ಪ್ರಕಾರ 25% ಟ್ರಾನ್ಸ್ಪೋರ್ಟ್ ಟು ದ ಸ್ಟ್ಯಾಟ್ಯುಟರಿಸಮ್ ಬೇಸಿಸ್ ಮೇಲೆ ತಗೋಬೇಕು. ಮೀನ್ಸ್ ನೆಟ್ ಪ್ರಾಫಿಟ್ ಬೇಸಿಸ್ ಮೇಲೆ ತಗೋಬೇಕು. ಸೊ ನೆಟ್ ಪ್ರಾಫಿಟ್ ಇಲ್ಲಿ ಇದೆಯಲ್ಲ 1,20,000 ಮೇಲ್ಗಡೆ ಜಸ್ಟ್ ಫೈಂಡ್ ಔಟ್ ಮಾಡಿದ್ದ ಅದೇ 1,20,000 ಇಂಟು 25% ಡಿವೈಡೆಡ್ ಬೈ 100 ಮಾಡಿರಿ, ಎಷ್ಟು ಬರ್ತದೆ 30,000. ಸೊ ಇದು 30,000 ಬರೆದ್ರಿ. ನೆಕ್ಸ್ಟ್ ಏನು ಮಾಡಿರಿ, ಲಾಸ್ಟಿಗೆ ಈ ಒಂದು ಕಾಲಮ್ ಅಂದರೆ ಅಂಡರ್ಲೈನ್ ಹಾಕಿ ನೆಕ್ಸ್ಟಲ್ಲಿ ಡೈರೆಕ್ಟ್ 2 ಲ್ಯಾಕ್ ಬರೀರಿ. ಇಲ್ಲಿ ಫಸ್ಟ್ ಈ 2 ಲ್ಯಾಕ್ ಎಲ್ಲಿಂದ ಬಂತ ಹೇಳಿದರೆ ಆ್ಯಕ್ಚುಲಿ ಟೋಟಲ್ ಪ್ರಾಫಿಟ್ ನಿಮ್ಗೆ ಇಲ್ಲಿ ಸಿಗ್ತಲ್ಲ. ಸೊ ಈ ಪ್ರಾಫಿಟ್, ಓಕೆ, ಈ ಪ್ರಾಫಿಟ್ನ ಡೈರೆಕ್ಟ್ ಇಲ್ಲಿ ತಗೋರಿ. ಅಂದರೆ ಈ ಪ್ರಾಫಿಟ್ 2 ಲ್ಯಾಕ್ ಪ್ರಾಫಿಟ್ನಲ್ಲಿ 25% ಟ್ರಾನ್ಸ್ಪೋರ್ಟ್ ಸ್ಟ್ಯಾಟ್ಯುಟರಿಸಮ್ 30,000ನ ನೀವು ಪ್ರೊವೈಡ್ ಮಾಡಿದಿರಿ ಅಂದರೆ ಉಳಿದ ಬ್ಯಾಲೆನ್ಸ್ ಎಷ್ಟು, ಅದರಿಂದ ಈ ಬ್ಯಾಲೆನ್ಸ್ ಶೀಟ್ನ ಆನ್ಸರ್. ಓಕೆ, ಸೊ 2 ಲ್ಯಾಕ್ನಲ್ಲಿ ಈ 30,000 ಮೈನಸ್ ಮಾಡಿರಿ, ಉಳಿತೆಷ್ಟು ಬ್ಯಾಲೆನ್ಸ್ 1,70,000. ದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟು ದ ಬ್ಯಾಲೆನ್ಸ್ ಶೀಟ್. ಓಕೆ, so next question, so first read it guys. The following is the information Jayalakshmi Bank Limited for the year ending 31/3/2010. okay, so next items ಕೊಟ್ಟಿದ್ದಾರೆ. interest and discount 1,15,000, interest on deposit 32,500, interest on borrowing from Reserve Bank 7,500, income on investment 10,000, profit on sales of investment 5,000,
ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ 5,000, ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ 40,000, ರೆಂಟ್ ಟ್ಯಾಕ್ಸ್ ಲೈಟಿಂಗ್ 10,000, ಪೇಮೆಂಟ್ಸ್ ಟು ಪ್ರೊವಿಷನ್ ಫಾರ್ ಎಂಪ್ಲಾಯೀಸ್ 35,000, advertisement and publicity 3,000, printing and stationery 7,500, director fees allowance expenses 6,000, depreciation on bank's property 2,000, auditor fees expenses 4,000, repair and maintenance 3,500, postage telegram telephone 1,000, law charges 2,500, insurance 500. Okay, next comes to here adjustment, other information. First point, provide for income tax rupees 5,000, provide for bad and doubtful debts 3,000, provision for rebate on bill discounted rupees 2,000, 25% profit to the transfer of statutory reserve ಮೇಲೆ ಮಾಡ್ಲಿಕ್ಕೆ ಅವರಾಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಓಕೆ, ಬಟ್ ಕೊಟ್ಟಿಲ್ಲ ಅಂದ್ರೂ ನೀವು ಇದು ಮಾಡಬೇಕು, ಬಿಕಾಸ್ ಇದು ಆ್ಯಕ್ಟ್ ಇದೆ 25% ಅಷ್ಟೇ. ಓಕೆ, 10% ಇದರಲ್ಲಿ ಅವರಾಗಿ ಕೊಟ್ಟಿದ್ದಾರೆ, ಹಿಂದಿನ ಕ್ವಶನಲ್ಲಿ ಕೊಟ್ಟಿಲ್ಲಾಗಿತ್ತು ಅಷ್ಟೇ ಅದು. ಓಕೆ, last 10% profit of transfer to general reserve. So prepare profit and loss account for the year ending 31/3/2010 and also necessary to schedule. Okay, so first same a schedule of profit and loss account for the year ended 31/3/2010. So heading hakori. Okay, next schedule number 13 interest earned. ಸೊ ಅದ್ರ ಏನೇನು ಐಟಮ್ಸ್ ಇದೆ ಫಾರ್ಮೆಟ್ ಪ್ರಕಾರ ಎಲ್ಲ ಐಟಮ್ಸ್ನ ತಗೋರಿ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI. ಸೊ ಟೋಟಲ್ ಮಾಡಿರಿ 1,30,000. ನೆಕ್ಸ್ಟ್ ಶೆಡ್ಯೂಲ್ 14 ಅದರ್ ಇನ್ಕಮ್, ಅದರಲ್ಲಿ ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಕಮಿಷನ್ ಎಕ್ಸ್ಚೇಂಜ್ ಆ್ಯಂಡ್ ಬ್ರೋಕರೇಜ್ ಟೋಟಲ್ ಮಾಡಿರಿ 45,000. ನೆಕ್ಸ್ಟ್ ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಆಮೇಲೆ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಫ್ರಮ್ RBI ಎಷ್ಟಿದೆ ಅದು ಟೋಟಲ್ ಮಾಡಿರಿ 40,000 ಬರ್ತದೆ. ನೆಕ್ಸ್ಟ್ ಶೆಡ್ಯೂಲ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಏನೇನು ಐಟಮ್ ಇದೆ ಅದು ಕೂಡ ಇನ್ಕ್ಲೂಡ್ ಮಾಡಿರಿ. ರೆಂಟ್ ಆ್ಯಂಡ್ ಲೈಟಿಂಗ್ 10,000, ಪೇಮೆಂಟ್ ಟು ಪ್ರೊವಿಷನ್ ಫಾರ್ ದ ಎಂಪ್ಲಾಯೀಸ್. ಸೊ ಏನೇನು ಐಟಮ್ಸ್ ಇದೆ ಅದನ್ನು ತಗೋರಿ, ಆ್ಯಡ್ ಮಾಡಿರಿ. ಓಕೆ, ಸೊ ಇದೆಲ್ಲ ಐಟಮ್ಸ್ಗಳು ಬರ್ತವೆ. ಅಡ್ವರ್ಟೈಸ್ಮೆಂಟ್, ಪ್ರಿಂಟಿಂಗ್, ಸ್ಟೇಷ್ನರಿ, ಡಿಪ್ರಿಸಿಯೇಷನ್, ಆಡಿಟ್ ಫೀಸ್, ಪೋಸ್ಟೇಜ್, ಲಾ ಚಾರ್ಜಸ್, ಇನ್ಶೂರೆನ್ಸ್ ಇದೆ ಟೋಟಲ್ ಮಾಡಿರಿ ಅಮೌಂಟ್ ತೊಗೊಂಡು 75,000 ಬರ್ತದೆ. ನೆಕ್ಸ್ಟ್ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟೀಸ್. ಸೊ ಅದರಲ್ಲಿ ಸೇಮ್ 4 ಐಟಮ್ ಕೊಟ್ಟಿದ್ದೇನೆ, ಅದರಲ್ಲಿ 3 ಐಟಮ್ ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ. ಸೊ ಇದನ್ನು ಅಮೌಂಟ್ ತೊಗೋರಿ, ಟೋಟಲ್ ಮಾಡಿರಿ 10,000. ನೆಕ್ಸ್ಟ್ ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಸೇಮ್ ಫಾರ್ಮೆಟ್ನ ಅಪ್ಲೈ ಮಾಡಿರಿ. ಇಂಟ್ರೆಸ್ಟ್ ಅರ್ನ್ಡ್, ಅದರ್ ಇನ್ಕಮ್. ಸೊ ಟೋಟಲ್ ಮಾಡಿರಿ, ನಿಮ್ಗೆ ಅದ್ರ ಆನ್ಸರ್ ಸಿಗ್ತದೆ. ಸೊ ನೆಕ್ಸ್ಟ್ ಸೇಮ್ ಎಕ್ಸ್ಪೆಂಡಿಚರ್, ಇನ್ಕಮ್ನಲ್ಲಿ ಏನೇನು ಎಕ್ಸ್ಪೆಂಡಿಚರ್ ಮಾಡಬೇಕು ಐಟಮ್ಸ್ ತಗೋರಿ, ಲೆಸ್ ಮಾಡಿರಿ 1,25,000 ಬರ್ತದೆ. ಸೊ ಅದ್ರ ನಂತರ ಲಾಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಎಷ್ಟು ಪ್ರಾಫಿಟ್ ಬಂತಂತ ನೋಡಬೇಕು, ಪ್ರಾಫಿಟ್ ಬಂತು ಅಥವಾ ಲಾಸ್ ಬಂತಂತೇಳಿ. ಓಕೆ, ಸಮ್ ಟೈಮ್ ಪ್ರಾಫಿಟು ಬರ್ಬೋದು ಅಥವಾ ಸಮ್ ಟೈಮ್ ಲಾಸು ಕೂಡ ಬರ್ಬೋದು. 1,75,000 ಮೈನಸ್ 1,25,000 ಎಕ್ಸ್ಪೆಂಡಿಚರ್ ಮಾಡಿರಿ 50,000 ಬರ್ತದೆ. ಅದರಲ್ಲಿ ಆ್ಯಡ್ ಕರೆಂಟ್ ಇಯರ್ ಪ್ರಾಫಿಟ್, ಬಟ್ ಇನ್ ದಿಸ್ ಕ್ವಶನ್ ನಾಟ್ ಗಿವನ್ ಟು ದ ಎಕ್ಸ್ಟ್ರಾ ಎನಿ ಕರೆಂಟ್ ಇಯರ್ ಪ್ರಾಫಿಟ್. ಓಕೆ, ಸೊ ಅದೇ ಅಮೌಂಟ್ನ ಇಡ್ರಿ 50,000 ಆಗ್ತದೆ. ನೆಕ್ಸ್ಟ್ ಫೈನಲ್ ಅಪ್ರಾಪ್ರಿಯೇಷನ್ ಅದೇ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿರಿ. ಸೇಮ್ 25% ಟ್ರಾನ್ಸ್ಫರ್ ಆಫ್ ಜನರಲ್ ರಿಸರ್ವ್, ಸೇಮ್ 50,000 ಇಂಟು 25 ಡಿವೈಡೆಡ್ ಬೈ 100 ಮಾಡಿರಿ 12,500. ಓಕೆ, ಸೊ ಈ 50,000 ಎಲ್ಲಿಂದ ಬಂದು ಗೊತ್ತಾಯ್ತಲ್ಲ. ಸೊ ಇದು 50,000. ನೆಕ್ಸ್ಟ್ 10% ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಸೇಮ್ 10% ಕೂಡ ಅದ್ರ ಮೇಲೆ ಮಾಡಿರಿ 5,000. ಸೊ ಬ್ಯಾಲೆನ್ಸ್ನ ತೆಗಿಬೇಕಂದ್ರೆ ಏನು ಹೇಳಿದ್ದೆ ಲಾಸ್ಟಿಗೆ 50,000 ಇಲ್ಲಿದೆಯಲ್ಲ, ಈ 50,000ನ ತಗೋರಿ. ಆ 50,000ಇಂದ ಈ 12,500 ಮತ್ತು 5,000 ಇದು ಎರಡೂನ ಮೈನಸ್ ಮಾಡಿರಿ, ಉಳಿತೆಷ್ಟು 32,500 ಆ್ಯಕ್ಚುಯಲ್ ಬ್ಯಾಲೆನ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಓಕೆ.